ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಬಹುನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ 4,000 ರೂಪಾಯಿ ಹಣ ಜಮೆ ಆಗಲಿದೆ. ನೀವು ಈ ಒಂದು ಯೋಜನೆಯ ಲಾಭದಾರರಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸುತ್ತೇನೆ. ಹಣ ಯಾವಾಗ ಬಂತು ಮತ್ತು ಇವತ್ತು ಯಾರ್ಯಾರಿಗೆ ಬರುತ್ತೆ, ಇವತ್ತು ಸಂಜೆ 4 ಗಂಟೆಗೆ ಇವಿಷ್ಟು ಜಿಲ್ಲೆಗಳಿಗೆ ಜಮೆ ಆಗಲಿದೆ ಮತ್ತು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಹೌದು, ಈ 3 ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹೌದು, ಇವತ್ತು ಸಂಜೆ 4 ಗಂಟೆಗೆ ಬೆಂಗಳೂರಿನಿಂದ ಸರ್ಕಾರ ಅಧಿಕೃತವಾಗಿ 4,000 ರೂಪಾಯಿಯ 21ನೇ ಕಂತನ್ನು ಬಿಡುಗಡೆ ಮಾಡಲಾಗಿದೆ ಹಾಗೂ ಬಿಡುಗಡೆನೂ ಕೂಡ ಮಾಡ್ತಾರೆ. ಮತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳ ಬ್ಯಾಂಕ್ಗಳಿಗೆ ಇಲ್ಲಿ ಹಣ ವಿತರಣೆ ಆದಾಗಲೇ ಪ್ರಾರಂಭವಾಗಿದೆ. ಇಲ್ಲಿ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣ ಜಮೆ ಆಗಲಿದೆ ಮತ್ತು ಇಲ್ಲಿ ಲಭಿಸಬಹುದಾದ ಮಹಿಳೆಯರ ಖಾತೆಗಳಿಗೆ ಹಣ ಸಿಗುತ್ತೆ. ಮತ್ತು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯರು ಆಲ್ರೆಡಿ ನೀವು ಹಣವನ್ನ ಇವಾಗ ಪಡಿಕೊಳ್ತಾ ಇದ್ದಾರಾ. ಅದೇ ರೀತಿ ನಿಮ್ಗೆ ಈ 4,000 ರೂಪಾಯಿ ಹಣ ಕೂಡ ನಿಮ್ಗೆ ಜಮೆ ಆಗುತ್ತೆ. ನೀವೆಲ್ಲರೂ ಶಾಕ್ ಆಗ್ಬಹುದು, 4,000 ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ. ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾನೆ, ಬನ್ನಿ ನೋಡಿ ವೀಕ್ಷಕರೇ. ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಿಂದ ಲಕ್ಷಾಂತರ ಮಹಿಳೆಯರಿಗೆ ಸಹಾಯ ಆಗಿದೆ. ಹೌದು, 4 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಸಹಾಯ ಆಗಿದೆ. ನಿಮಗೂ ಕೂಡ ಸಹಾಯ ಆಗುತ್ತೆ. ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಇದೇ ರೀತಿ ನಾವು ಕೂಡ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನ ಕೊಡಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹೌದು, ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಅಂತಂದ್ರೆ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಈ ಒಂದು ಯೋಜನೆಯ ಕುರಿತು ಅಧಿಕಾರಿಗಳು ಸಭೆಯನ್ನು ಕೂಡ ತಗೊಂಡ್ರು. ಹೌದು, ಇಲ್ಲಿ ಅಧಿಕಾರಿ ಯಾರು ಹೇಳಿ, ಇಲ್ಲಿ ಎಲ್ಲಾ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೊಂದಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಸಿಎಂ ಏನು ಈ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ, ಇವರು ಕೂಡ, ಹಾಗೂ ಇಲ್ಲಿ DCM ಆಗಿರುವಂತಹ ನಮ್ಮ DKಶಿ ಅವರು ಕೂಡ, ಹಾಗೂ ಇಲ್ಲಿ ನೇರವಾಗಿ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ಬಾಕಿ ಹಣ ವಿತರಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಇಲ್ಲಿ ಆದೇಶವನ್ನು ಕೂಡ ಸೂಚಿಸಲಾಯಿತು. ಮಹತ್ವದ ನಿರ್ಧಾರ ಏನಂತಂದ್ರೆ, ನೂತನ ಅರ್ಜಿ ಸಲ್ಲಿಸಿರುವ ಮಹಿಳೆಯರಿಗೆ ಇಲ್ಲಿ ಜುಲೈ ಮೊದಲ ವಾರದಿಂದಲೇ ಹಣ ಜಮೆ ಕೂಡ ಪ್ರಾರಂಭವಾಗಲಿದೆ. ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತವರಿಗೆ ಈ ಒಂದು ಅಪ್ಡೇಟ್ ಆಗಿದೆ. ನೋಡಿ, ಇವಾಗ ನಿಮ್ಗೆ ಹಣ ಬಂದಿದನ ಇಲ್ವಾ ಅಂತ ನೀವು ಎಲ್ಲಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ. ನೋಡಿ, ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ID ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಅಥವಾ ಮೊಬೈಲ್ ನಂಬರ್ ಅನ್ನ ಹಾಕಿ ಅಲ್ಲಿ ಆಧಾರ್ ಅಥವಾ ಮೊಬೈಲ್ ನಂಬರ್ ಅನ್ನ ನೀವು ಹಾಕಿ ನಿಮ್ಮ ಒಂದು ಹಣ ಜಮೆ ಆಯ್ತಾ ಇಲ್ವಾ ಅಂತ ತಕ್ಷಣ ಅಲ್ಲಿ ತೋರಿಸುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಾನು ಒಂದು ನಂಬರ್ ಕೊಡ್ತಾನೆ, ಏನಂತಂದ್ರೆ 1902 ಈ ನಂಬರ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಒಂದು ಏನೇ ಸಮಸ್ಯೆ ಇದ್ರು ಈ ನಂಬರ್ಗೆ ಕಾಲ್ ಮಾಡಿ ಕೇಳಿ, ಅಥವಾ ನಿಮ್ಮ ಒಂದು ಜಿಲ್ಲೆಯ ಗ್ರಾಮ 1 ಕೇಂದ್ರಕ್ಕೆ ನೀವು ಭೇಟಿ ಕೂಡ ನೀಡಬಹುದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ 4,000 ರೂಪಾಯಿ ಹಣ ಬರುತ್ತೆ ಅಂತ ತಿಳಿಸಿದ್ವಿ. ಅದು ಹೇಗೆ ಬರುತ್ತೆ ಅಂತ ಹೇಳೋಣ ಬನ್ನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಕಂತು ಕೂಡ 2,000 ರೂಪಾಯಿ ಹಣ ಬರಬೇಕು. ಆದ್ರೆ ಈ ತಿಂಗಳು 21ನೇ ಕಂತಿನ ಹಣ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇದು ಹೇಗೆ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಸರ್ಕಾರದಿಂದ ಇಲ್ಲಿ ಅಧಿಕೃತವಾದಂತಹ ಮಾಹಿತಿ ಇದೆ. ನಿಮ್ಮ ಒಂದು ಖಾತೆಗಳಿಗೆ ಈ ಬಾರಿ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಜನರ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಪ್ರತಿ ತಿಂಗಳನ್ನು 2,000 ರೂಪಾಯಿ ಹಣ ಬರಬೇಕಿತ್ತು, ಅದು ಈ ತಿಂಗಳು 4,000 ರೂಪಾಯಿ ಹಣ ಆಗಿ ನಿಮ್ಮ ಒಂದು ಖಾತೆಗಳಿಗೆ ವರ್ಗಾವಣೆ ಆಗಲಿದೆ. ಹೌದು, ನಿಮ್ಗೆ ಏನಾದ್ರೂ 20ನೇ ಕಂತಿನ ಹಣ ಬಂದಿದ್ದಿಲ್ಲ ಅಂತಂದ್ರೆ 4,000 ರೂಪಾಯಿ ಹಣ ಬರುತ್ತೆ. ಇನ್ ಕೇಸ್ 20ನೇ ಕಂತಿನ ಹಣ ಬಂದ್ರೂ ಕೂಡ 4,000 ರೂಪಾಯಿ ಹಣ ಬರುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಟ್ವಿಸ್ಟ್ ಇದೆ. ಏನಂತಂದ್ರೆ ಇವಾಗ 4,000 ರೂಪಾಯಿ ಹಣ ಬಿಡುಗಡೆ ಆಗಲಿದೆ. ಯಾರ್ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 20ನೇ ಕಂತಿನ ಹಣದ ಜೊತೆ 21ನೇ ಕಂತಿನ ಹಣವನ್ನ ಜಮೆ ಮಾಡ್ತಾರೆ. ಹಾಗೂ ಯಾರಿಗೆ ಇದುವರೆಗೂ ಕೂಡ 1ರಿಂದ 20ನೇ ಕಂತಿನ ಹಣವನ್ನ ಪಡ್ಕೊಂಡು ಉಳಿದಿರುವಂತಹ ಕಂತುಗಳಿಗೆ ಅಂತಂದ್ರೆ 21 ಹಾಗೂ 22ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರೋ, ನಿಮ್ಗೆ 21ನೇ ಕಂತಿನ ಹಣದ ಜೊತೆ 22ನೇ ಕಂತಿನ ಹಣನೂ ಕೂಡ ಬರುವಂತಹ ಸಾಕಷ್ಟು ವರದಿಗಳು ಲಭ್ಯವಾಗ್ತಾ ಇದಾವೆ. ಹಾಗಾಗಿ ಈ ಬಾರಿ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರೋಬ್ಬರಿ 4,000 ರೂಪಾಯಿ ಹಣವನ್ನ ನೀವು ಪ್ರತಿ ತಿಂಗಳು ಪಡ್ಕೊಳ್ಳೋದಂತೆ ಈ ತಿಂಗಳು 4,000 ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ 4 ಅಪ್ಡೇಟ್ಗಳು ಬಂದಿದ್ದಾವೆ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಕೂಡ ಇದೆ. ಏನಂತಂದ್ರೆ ಬಾಗಲಕೋಟೆ, ಯಾದಗಿರಿ, ಕಲಬುರಗಿ, ಬಳ್ಳಾರಿ ಜಿಲ್ಲೆಗಳ ಒಂದು ಮಹಿಳೆಯರಿಗೆ ಒಂದು ಅಧಿಕ ಪಾವತಿ ವಿಳಂಬವಾಗಿದೆ. ಹೌದು, ಇದು ಮೊದಲನೆಯ ಒಂದು ಬಿಗ್ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಿಳೆಯರಿಗೆ ಮತ್ತು ಯಾದಗಿರಿ ಜಿಲ್ಲೆಯ ಮಹಿಳೆಯರಿಗೆ ಮತ್ತು ಕಲಬುರಗಿ ಜಿಲ್ಲೆಯ ಮಹಿಳೆಯರಿಗೆ ಮತ್ತು ಬಳ್ಳಾರಿ ಜಿಲ್ಲೆಯ ಮಹಿಳೆಯರಿಗೆ ಇಲ್ಲಿ ತುಂಬಾ ಒಂದು ಕಂತಿನ ಹಣವನ್ನ ಹಾಕಬೇಕು, ತುಂಬಾನೇ ಹಣ ವಿಳಂಬವಾಗಿದೆ ಅಂತ ಇಲ್ಲಿ ಬಿಗ್ ಬ್ರೇಕಿಂಗ್ ನಮಗೆ ವರದಿ ಆಗ್ತಾ ಇರುವಂತದ್ದು. ಹಾಗೆ ಬ್ಯಾಂಕ್ ಲಿಂಕ್ ಸಮಸ್ಯೆ ಇರುವವರಿಗೆ OTP ಅವಧಿ ಮಿಸ್ ಆದರೂ ಪುನಃ ಪಡೆಯಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇದೊಂದು ಮತ್ತೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗೆ ಏನ್ ಸಿಹಿ ಸುದ್ದಿ ಅಂತಂದ್ರೆ, ಇವಾಗ ಬ್ಯಾಂಕ್ ಲಿಂಕ್ ಸಮಸ್ಯೆ ಇರುವವರಿಗೆ ನಿಮ್ಮ ಬಳಿ ಈ ಬ್ಯಾಂಕ್ ಏನಾದರೂ ಮಿಸ್ ಮ್ಯಾಚ್ ಆಗಿರುತ್ತೆ, ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಆದ್ರೂ ಕೂಡ ನಿಮ್ಮ ಒಂದು ಖಾತೆಗಳಿಗೆ ಈ ಬಾರಿ ಹಣವನ್ನ ಸರ್ಕಾರದಿಂದ ನಿಮಗೆ ಜಮೆ ಮಾಡಲಾಗುತ್ತೆ. ಹಾಗೆ ಎರಡನೆಯ ಬಿಗ್ ಬ್ರೇಕಿಂಗ್ ಏನಂತಂದ್ರೆ, ಗೃಹಲಕ್ಷ್ಮಿ ಸೌಲಭ್ಯ ಈಗ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹೌದು
IPPB ಅಂತ ಇದನ್ನ ಹೇಳ್ತಾರೆ. ಈ ಒಂದು ಬ್ಯಾಂಕ್ ಖಾತೆಗೂ ಕೂಡ ಲಭ್ಯವಿದೆ. ಇದರಿಂದ ದೂರದ ಗ್ರಾಮಗಳಲ್ಲಿ ಪಾವತಿ ಸಿಗುವ ವೇಗ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಗೃಹಲಕ್ಷ್ಮಿ ಸೌಲಭ್ಯದಿಂದ ಇಲ್ಲಿ ಅನೇಕ ಸಣ್ಣ ಪುಟ್ಟ ಹಳ್ಳಿಗಳು, ಗ್ರಾಮಗಳು ಇರ್ತವೆ. ಅಲ್ಲಿ ಅನೇಕ ರೀತಿಯ ಸರ್ಕಾರದಿಂದ ಅಥವಾ ಇಲ್ಲಿ ಪ್ರೈವೇಟ್ ಸಂಸ್ಥೆಯಿಂದ ಅಲ್ಲಿ ಬ್ಯಾಂಕ್ ಅನ್ನೋದು ಇರೋದಿಲ್ಲ. ಆದ್ರೆ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್ ಮುಖಾಂತರ ನೀವು ಕೂಡ ಹಣವನ್ನ ಪಡ್ಕೊಳ್ಬಹುದು. ನೋಡಿ, ಯಾರ್ಯಾರ್ದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ನೀವು ಇದುವರೆಗೂ ಕೂಡ ಯಾವತ್ತಿಂದ ಹಣವನ್ನ ಪಡ್ಕೊಳ್ತಾ ಇದ್ದೀರಾ, ನಿಮ್ಗೆ ಯಾವತ್ತೂ ಕೂಡ ಸಮಸ್ಯೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಈ ಬ್ಯಾಂಕ್ ನಲ್ಲಿ ಯಾವುದೇ ರೀತಿ ಸರ್ವರ್ ಅದು ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಬ್ಯಾಂಕ್ ನ ಮಹಿಳೆಯರಿಗೆ ತುಂಬಾನೇ ಬೇಗ ಹಣ ಬರುತ್ತೆ. ಈ ಒಂದು ಬ್ಯಾಂಕ್ ಜೊತೆ SBI ಮತ್ತು ಕೆನರಾ ಬ್ಯಾಂಕ್ ಮಹಿಳೆಯರಿಗೂ ಕೂಡ ತುಂಬಾ ಬೇಗ ಹಣ ಬರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಬಿಗ್ ಬ್ರೇಕಿಂಗ್ ಏನಂತಂದ್ರೆ ಮುಂದಿನ ತಿಂಗಳಿನಿಂದ 5,000 ಪಾವತಿಯ ಶಿಫಾರಸು ಪತ್ರ ಇಲ್ಲಿ ಸಿದ್ಧವಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಹೊರಬರ್ತಾ ಇದೆ. ಆದ್ರೆ ಈ ಒಂದು ಯೋಜನೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಆದ್ರೆ ಎಲ್ಲರಿಗೂ ಕೂಡ ಸಹಾಯ ಆಗುವಂತಹ ಒಂದು ಯೋಜನೆ ಇದು. 5,000 ರೂಪಾಯಿ ಮುಖಾಂತರ ನೀವು ಈ ಒಂದು ಯೋಜನೆ ಮುಖಾಂತರ ನೀವು ಪಡ್ಕೊಳ್ಬಹುದಂತೆ. ಹಾಗಾದ್ರೆ ನೋಡೋಣ ಆ ಒಂದು ಯೋಜನೆ ಯಾವುದು ಅಂತ ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ತೇನೆ. ಹಾಗೆ ನೀವು ಒಂದ್ಸರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಕೂಡ ಟ್ರ್ಯಾಕ್ ಮಾಡ್ಕೊಳ್ಳಿ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟೋ ಇನ್ಫಾರ್ಮೇಶನ್ ಗೊತ್ತಾಗಿದಾವೆ ಅಂತ ಹೇಳಿದ್ದೇನೆ. ಹಾಗೆ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಮಾತ್ರ ಕೊಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ಒಂದು ಚಾನಲ್ ಅನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡಿ. ಹೇಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇ ಒಂದು ಡೌಟ್ಗಳು, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಈ ಒಂದು ಚಾನಲ್ ಅನ್ನ ರೆಗ್ಯುಲರ್ ಆಗಿ ನೋಡಿ ಅಂತ. ಯಾಕಂತಂದ್ರೆ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಒಂದು ಚಾನಲ್ ಇಂದ ಸಹಾಯ ಆಗಿದೆ. ಹಾಗಾಗಿ ಅಷ್ಟೇ ನಾನು ಹೇಳ್ತಾ ಇರೋದು. ಹಾಗೆ ಇನ್ನೊಂದೇನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ 20 ಹಾಗೂ 21ನೇ ಕಂತಿನ ಹಣದಲ್ಲಿ ನಿಮಗೆ 20ನೇ ಕಂತಿನ ಹಣದಲ್ಲಿ 4,000 ರೂಪಾಯಿ ಹಣ ತುಂಬಾ ಜನರ ಮಹಿಳೆಯರ ಖಾತೆಗೆ ಜಮೆ ಆಗಿದೆ. ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆವಾಗಲೇ. ಆದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ತುಂಬಾ ಕಡಿಮೆ ವಿಡಿಯೋಗಳು ಬರ್ತಾ ಇದ್ವು. ಆದ್ರೆ ಇನ್ಮೇಲೆ ಇವತ್ತಿಂದ ಪ್ರತಿದಿನವೂ ಕೂಡ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಹಾಗಾಗಿ ಸ್ಟೇ ಕನೆಕ್ಟೆಡ್ ಅಂಡ್ ಎಕ್ಸ್ಪ್ಲೋರ್ ಮೋರ್ ಅಂತ ನಾನು ನಿಮಗೆ ಹೇಳ್ತೇನೆ. ದಯವಿಟ್ಟು ಕನೆಕ್ಟೆಡ್ ಆಗಿರಿ ಅಪ್ಡೇಟ್ ಅಲರ್ಟ್ ಕನ್ನಡ ಜೊತೆ. ಹೌದು, ಯಾವುದೇ ರೀತಿ ನಿಮಗೆ ಬೇಡದಿರುವಂತಹ ವಿಡಿಯೋಸ್ಗಳು, ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ನಾವು ಕೊಡೋದಿಲ್ಲ. ಹಾಗೆ ಇನ್ನೊಂದೇನಂತಂದ್ರೆ ಎಲ್ಲಾ ಒಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇವತ್ತು ಬರುತ್ತೆ ಅಂತ ನೋಡಿದ್ರೆ, ಹೌದು, ಇವತ್ತು ಸಂಜೆ 5 ಗಂಟೆಯಿಂದ ನಿಮ್ಗೆಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರನೇ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತೆ. ನಾನು ಇವಾಗ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಕೂಡ ಹೇಳಿದೆ. ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಬರೋದು ಸ್ವಲ್ಪ ಲೇಟ್ ಆಗಿದೆ. ಯಾಕಂತಂದ್ರೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಪ್ರಾಬ್ಲಮ್ ಇರಬಹುದು ಅಂತ ಇವರು ಹೇಳಿದ್ದಾರೆ. ಆದ್ರೆ ಈ ಒಂದು ಜಿಲ್ಲೆ, 2 ಜಿಲ್ಲೆ ಆದ್ರೆ ಒಪ್ಕೋಬಹುದಿತ್ತು. ಸುಮಾರು ಜಿಲ್ಲೆ ನಾನು ಹೇಳಿದೆ ನಿಮ್ಗೆ, ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬ್ಯಾಂಕ್ ಪ್ರಾಬ್ಲಮ್ ಇರೋದಿಲ್ಲ. ಹಾಗಾಗಿ ಏನಂತಂದ್ರೆ ಸರ್ಕಾರದ ಬಳಿ ಹಣ ಇರದೇ ಇರಬಹುದು. ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ 20ನೇ ಕಂತಿನ ಹಣವನ್ನ ಜಮೆ ಮಾಡಿಲ್ಲ. ನಿಮ್ಗೆ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂತು ಅಂತ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಮೆಂಟ್ ಮಾಡಿ. ಹಾಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆ ಯಾವ ಒಂದು ಹಣವನ್ನ ನೀವು ಪಡಿತಾ ಇದ್ದೀರಾ, ನಿಮ್ಗೆ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ಯಾಕಂದ್ರೆ ಇದು ನಮ್ಮ ಚಾನಲ್ ಅಲ್ಲ, ನಮ್ಮೆಲ್ಲರ ಚಾನಲ್. ಇದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕೋ ಅದೇ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೇನೆ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಯೋಜನೆಗಳಿದಾವೆ. ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ 100 ಯೋಜನೆಗಳಿದಾವೆ. ರಾಜ್ಯ ಸರ್ಕಾರದಿಂದನೂ ಕೂಡ ಈ ರೀತಿಯ ಕೆಲವೊಂದಿಷ್ಟು ಯೋಜನೆಗಳಿದಾವೆ. ಈ ಒಂದು ಯೋಜನೆಗಳ ಬಗ್ಗೆ ಕೂಡ ನಾನು ಇನ್ಮೇಲೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ದಿನನೂ ಕೂಡ ಸಂಜೆ ಯೋಜನೆ 1, ಯೋಜನೆ 2 ಅಂತ ಪ್ರತಿದಿನವೂ ಕೂಡ ವಿಡಿಯೋ ಮಾಡ್ತಾ ಹೋಗ್ತೇನೆ, ಅಥವಾ 2 ದಿನಕ್ಕೊಮ್ಮೆ, 1 ದಿನಕ್ಕೊಮ್ಮೆ. ಹಾಗಾಗಿ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ ಅನ್ನು ಕೂಡ ಜಾಯ್ನ್ ಮಾಡಿಸಿ. ಹಾಗೆ ಕೆಳಗಡೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಕೆಳಗಡೆ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಹಾಕಿರ್ತಾನೆ, ಕಾಮೆಂಟ್ ಬಾಕ್ಸ್ ನಲ್ಲೂ ಕೂಡ ಹಾಕಿರ್ತಾನೆ. ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಇದರಿಂದ ನಿಮಗೆ ತುಂಬಾನೇ ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಎಷ್ಟೋ ಇನ್ಫಾರ್ಮೇಶನ್ ಅನ್ನ ನೀವು ಮಿಸ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಉಚಿತವಾಗಿ ಪಡಿಬಹುದಾಗಿರುತ್ತೆ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನು ಈ 21ನೇ ಕಂತಿನ ಹಣ ಏನಿದೆಲ್ಲ ಅದು ಇವತ್ತಿಂದ ಅಂತಂದ್ರೆ ಇವತ್ತು 5 ಗಂಟೆಯ ಮೇಲ್ಪಟ್ಟು ನಿಮ್ಗೆಲ್ಲರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ. ಹಾಗೆ ಇನ್ನೊಂದೇನಂತಂದ್ರೆ, ಏನು ನಿಮ್ಗೆ ಈ ಪಿಂಚಣಿಯನ್ನ ಪಡಿತಾ ಇದ್ರೆ ನೀವು ರಾಜ್ಯ ಸರ್ಕಾರದಿಂದ ಅಂತಂದ್ರೆ ವಯಸ್ಕರ ಪಿಂಚಣಿ, ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿ ಅಥವಾ ಅನೇಕ ರೀತಿಯ ಪಿಂಚಣಿಗಳಿದಾವೆ. ಇವೇನಾದ್ರೂ ನೀವು ಪಡಿತಾ ಇದ್ದೀರಾ ಅಂತಂದ್ರೆ ಎಸ್ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ, ಹೌದು ಅಂತ ಏನಾದ್ರೂ ಒಂದು ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇನ್ನೊಂದೇನಂತಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂತಂದ್ರೆ ಇದುವರೆಗೂ ಕೂಡ ಯಾವ ಹಣ ನಿಮಗೆ ಮಿಸ್ ಆಗಿರುತ್ತೆ ಆ ಎಲ್ಲಾ ಹಣನೂ ಕೂಡ ಇನ್ಮೇಲೆ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಮಾಹಿತಿಗಳು ಬಂದಿದ್ದಾವೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಸರಿ ಇರದೇ ಇದ್ರೂ ಕೂಡ, ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದ್ರೂ ಕೂಡ ಈ ಬಾರಿ ನಿಮಗೆ ಬರೋಬ್ಬರಿ 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಜಮೆ ಆಗುತ್ತೆ ಅಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಹಾಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆ ಇವಾಗ ಸರ್ಕಾರದಿಂದ 7 ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಅನೇಕ ರೀತಿ ಮಾಹಿತಿಗಳು ವರದಿ ಆಗ್ತಾ ಇದಾವೆ ನಮಗೆ. ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂದ್ರೆ ವಿಡಿಯೋ ಮಾಡ್ತಾನೆ. 7 ವಸ್ತುಗಳು ಅಂತಂದ್ರೆ ದಿನಸಿ ಪದಾರ್ಥವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿ, ಒಂದ್ಸರಿ ನೋಡಿ ಅದರಲ್ಲಿ. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ, ಎಲ್ಲ ಮಹಿಳೆಯರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕೆಳಗಡೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ.